ರಾಮಲಲ್ಲಾನ ವಿಗ್ರಹ ಪ್ರತಿಷ್ಠಾಪನೆಯಾಗಿ ಪ್ರಾಣ ಪ್ರತಿಷ್ಠೆಯಾಗಿ ಇವತ್ತಿಗೆ 9ನೇ ದಿನ. ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆಯಾಗಿತ್ತು. ಇವತ್ತು 9ನೇ ದಿನ. ಹಿಂದೂಗಳ ಬಹುಕಾಲದ ಕನಸು ಅಂದರೆ ಅಯೋಧ್ಯೆ, ಕಾಶಿ ಮತ್ತು ಮಥುರಾ ನಮಗೆ ಸಿಗಬೇಕು. ಅದು ದಾಳಿಕೋರರಿಂದ ದಾಳಿಯಾಗಿ ಧ್ವಂಸವಾಗಿದೆ. ಅದು ನಮ್ಮ ದೇವಸ್ಥಾನ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು 9ನೇ ದಿನ ಅಂದರೆ ಅಯೋಧ್ಯೆಯ ರಾಮಲಲ್ಲಾನ ವಿಗ್ರಹ ಪ್ರತಿಷ್ಠಾಪನೆಯಾಗಿ 9ನೇ ದಿನ. ವಾರಣಾಸಿ ಜಿಲ್ಲಾ ಕೋರ್ಟ್ ಈಗ ಸಿಕ್ಕಿರುವಂತಹ ಉತ್ಖನನ ವೇಳೆ ಜ್ಞಾನವ್ಯಾಪಿ ಮಸೀದಿಯ ಕೆಳಭಾಗದಲ್ಲಿ ಸಿಕ್ಕಿರುವಂತಹ ಎಲ್ಲ ಮೂರ್ತಿಗಳಿಗೆ 10 ಮೂರ್ತಿಗಳಿಗೆ ಪೂಜೆಯಾಗಬೇಕು ಮತ್ತು 7 ದಿನಗಳ ಒಳಗಾಗಿ ಪೂಜೆಯಾಗಬೇಕು ಮತ್ತು ನಾಳೆಯೇ ಅರ್ಚಕರನ್ನು ನೇಮಿಸಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟಿದೆ. ಹಾಗಿದ್ದರೆ ಅದಕ್ಕಿಂತ ಮೊದಲು ಈ ಜ್ಞಾನವ್ಯಾಪಿ ಮಸೀದಿ ಮತ್ತು ಕಾಶಿ ವಿಶ್ವನಾಥ ಮಂದಿರ ಏನಿದು ಗೊಡವೆ? ಬನ್ನಿ, ನಿಮಗೆ 5 ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. 5 ದೃಶ್ಯ ನೀವು ಅರ್ಥ ಮಾಡ್ಕೋಬೋದು ಅದು ಮಸೀದಿನೋ ಅಥವಾ ದೇವಸ್ಥಾನನೋ. ಬನ್ನಿ, ಮೊದಲನೇ ದೃಶ್ಯ. ಗೋಡೆಯೇ ಹೇಳ್ತಾ ಇದೆ ಅದು ದೇಗುಲ ಅಂತ. ನೋಡಿ, ಈ ಗೋಡೆ ಪಶ್ಚಿಮ ಗೋಡೆ, ಇದು ದೇವಸ್ಥಾನದ ಗೋಡೆ ಅಂತ ಹೇಳಲಾಗ್ತಾ ಇದೆ. ಈ ರೀತಿಯ ಯಾವುದೇ ಶಿಲ್ಪಕಲೆಗಳು ಮಸೀದಿಗಳಲ್ಲಿ ಇರೋದಿಲ್ಲ. ಆ ಒಂದು ಭಾಗದ ಗೋಡೆಯನ್ನು ಉಳಿಸಿ ಮೇಲೆ ಮಿನಾರನ್ನು ಕಟ್ಟಲಾಗಿದೆ. ಸೊ ಹಾಗಾಗಿ ಹಿಂದೂಗಳ ವಾದ ಅದು ದೇವಸ್ಥಾನವಾಗಿತ್ತು, ಅದನ್ನು ಒಡೆಯಲಾಗಿದೆ. ನಂಬರ್ 2, ಕಳಂಕಿತ ಕಟ್ಟಡದ ಕಡೆ ಮುಖ ಮಾಡಿರುವಂಥ ನಂದಿ. ಈ ನಂದಿ ಇದೆಯಲ್ಲ, ನಂದಿಯ ಮುಂದೆ ಒಂದು ಬ್ಯಾರಿಕೇಡ್ ಹಾಕಿದ್ದಾರೆ. ಅದರ ಮುಂದೆ ಒಂದು ಗೋಡೆ ಕಟ್ಟಲಾಗಿದೆ. ಅದರ ಮುಂದೆ ವಜುಕಾನ ಅಂದರೆ ಶಿವಲಿಂಗ ಪತ್ತೆಯಾಗಿದೆ, ಶಿವಲಿಂಗ ಇದೆ ಅಂತ ಮೊನ್ನೆ ಹೇಳಲಾಗ್ತಾ ಇತ್ತಲ್ಲ, ಕರೆಕ್ಟಾಗಿ 83 ಫೀಟ್ ಇದೆ ಆ ವಜುಕಾನದಲ್ಲಿರುವಂಥ ಶಿವಲಿಂಗ ಅಂತ ನಂಬಲಾಗಿರುವಂತಹ ಶಿವಲಿಂಗ ಮತ್ತು ಈ ನಂದಿ. ಹಿಂದೂಗಳ ನಂಬಿಕೆ ಪ್ರಕಾರ ಅಂತ ಮಾತ್ರ ಅಲ್ಲ, ಯಾವುದೇ ಶಿವ ದೇವಾಲಯದಲ್ಲಿ ನಂದಿಯಲ್ಲಿರ್ತಾನೆ, ಆತನ ಮುಂಭಾಗದಲ್ಲಿ ಶಿವಲಿಂಗ ಇರುತ್ತೆ. ಇದು 2ನೇ ಕುರುಹು ಅಂತೇಳಿ ಹಿಂದೂಗಳು ಹೇಳುವಂಥದ್ದು. 3ನೇ ಕುರುಹು ಗಂಟೆ, ಗಂಟೆಯ ಚಿತ್ರಣ. ಈ ರೀತಿಯ ಚಿತ್ರಣ ಇದು ಮಸೀದಿಯ ಗೋಡೆಯಲ್ಲಿರುವಂಥದ್ದು. ಮಸೀದಿಯಲ್ಲಿ ಗಂಟೆ ಚಿತ್ರಕ್ಕೇನು ಕೆಲಸ? ಅಲ್ಲಿ ಗಂಟೆ ಇರೋದಿಲ್ಲ. ಗಂಟೆ ಇರೋದೆಲ್ಲಿ? ಹಿಂದೂ ದೇವಸ್ಥಾನಗಳಲ್ಲಿ. ನಂಬರ್ 4, ಜ್ಞಾನವ್ಯಾಪಿಯಲ್ಲಿ ಇನ್ನೂ ಇದೆ ಸ್ವಸ್ತಿಕ್ ಚಿಹ್ನೆ. ನೋಡಿ, ಈ ಗೋಡೆಯಲ್ಲಿ ಕೆತ್ತಲಾಗಿರುವಂಥ ಸ್ವಸ್ತಿಕ್ ಚಿಹ್ನೆ. ಕೇವಲ ಇದರಲ್ಲಿ ಮಾತ್ರವಲ್ಲ, ಕೆಲವು ಕಿಟಕಿಗಳಲ್ಲಿ ಕೂಡ ಸ್ವಸ್ತಿಕ್ ಚಿಹ್ನೆ ಕಾಣುತ್ತೆ. ಕೊನೆಯದಾಗಿ ಹೇಳ್ತೀನಿ, ಹಿಂದೂ ಕೆತ್ತನೆ ಹೊಂದಿರುವ ಅನೇಕ ಗೋಡೆಗಳು. ನೋಡಿ, ಇದೆಲ್ಲ ಹಿಂದೂ ಕೆತ್ತನೆಯ ಗೋಡೆಗಳು. ಈ ರೀತಿ ಕೆತ್ತನೆಗಳಿರೋದಿಲ್ಲ. ಯಾಕಂದರೆ ಯಾವುದೇ ಲಿಂಗ, ಯಾವುದೇ ದೃಶ್ಯ, ಯಾವುದೇ ಚಿತ್ರ ಯಾವುದನ್ನು ಕೂಡ ಇಸ್ಲಾಂನಲ್ಲಿ ಅದು ಆರಾಮಾಗಿದೆ, ನಿಷಿದ್ಧ. ಯಾವುದೇ ಚಿತ್ರಗಳಿರಬಾರ್ದು, ಯಾವುದರ ಚಿತ್ರಗಳು ಕೂಡ ಇರಬಾರ್ದು. ಅವರು ಕಂಪ್ಲೀಟಾಗಿ ಯಾವತ್ತೂ ಕೂಡ ಇಸ್ಲಾಂ ಹೇಗೆ ಅಂತಂದರೆ ಈ ವಿಗ್ರಹ ಪೂಜೆಗಳು, ಯಾವುದರ ವಿಗ್ರಹ ಕೂಡ ಇರಬಾರ್ದು ಅಂತ. ಇದು ಮೊದಲಿಗೆ ಒಂದು ಝಲಕ್ ಕೊಟ್ಟೆ. ನಿಮಗೆ ನೆನಪಿರಲಿ ವೀಕ್ಷಕರೇ, ಈ ಔರಂಗಜೇಬ್ ತನ್ನ ಬಗ್ಗೆ ಒಂದು ಕತೆ ಬರ್ಕೋತಾನೆ. ಮಾಸಿರಿಯ ಅಲಂಗಿರಿ ಅನ್ನುವಂತಹ ಒಂದು ಪುಸ್ತಕದಲ್ಲಿ, ಆತನೇ ಬರೆಸಿರುವಂಥ ಪುಸ್ತಕದಲ್ಲಿ 1669 ಸೆಪ್ಟೆಂಬರ್ 2ನೇ ತಾರೀಕು ಕಾಶಿ ವಿಶ್ವನಾಥ ಮಂದಿರವನ್ನು ಒಡೆಯಲಾಯಿತು ಮತ್ತು ಔರಂಗಜೇಬನ 20ನೇ ವರ್ಷದ ಪಟ್ಟಾಭಿಷೇಕದ ಸಂಭ್ರಮದ ಹಿನ್ನೆಲೆಯಲ್ಲಿ 1676ರಲ್ಲಿ ಇದೇ ಜ್ಞಾನವ್ಯಾಪಿ ಮಸೀದಿಯನ್ನು ಕಟ್ಟಲಾಯಿತು ಅಂತೇಳಿ ಔರಂಗಜೇಬ್ ತಾನೇ ಬರೆಸಿಕೊಂಡಂತಹ ಮಾಸಿರಿಯ ಅಲಂಗಿರಿಯಲ್ಲಿ ಉಲ್ಲೇಖ ಇದೆ. ಇದನ್ನು ಕೂಡ ಕೋರ್ಟ್ ಮುಂದಿಡಲಾಗಿದೆ. ಬನ್ನಿ, ಜ್ಞಾನವ್ಯಾಪಿಯಲ್ಲೂ ಕೂಡ ಪೂಜೆ ಶುರುವಾಗಲಿದೆ. ವಾರಣಾಸಿ ನ್ಯಾಯಾಲಯ ನೀಡಿರೋ ಒಂದೇ ಒಂದು ಆದೇಶ ಇಡೀ ಜಗತ್ತಿನಾದ್ಯಂತ ಇರುವ ಹಿಂದೂಗಳಿಗೆ ಖುಷಿ ಕೊಟ್ಟಿದೆ. ಕಾರಣ ಅನೇಕ ದೇವಸ್ಥಾನಗಳು ನಶಿಸಿ ಹೋಗಿರ್ಬೋದು ಅಥವಾ ಅಟ್ಯಾಕ್ ಆಗಿ ಧ್ವಂಸವಾಗಿರ್ಬೋದು. ಆದರೆ ನಮಗೆ 3 ದೇವಸ್ಥಾನಗಳನ್ನಾದರೂ ಕೊಡಲೇಬೇಕು. ಅಯೋಧ್ಯೆ, ಮಥುರಾ ಮತ್ತು ಕಾಶಿ. ಅಯೋಧ್ಯೆ ಆಗಿದೆ, ಕಾಶಿಯಲ್ಲಿ ಈಗ ಪೂಜೆಗೆ ಅವಕಾಶ ಕೊಡಲಾಗಿದೆ. ಕೋರ್ಟ್ ಏನು ಹೇಳ್ತು, ಯಾವ ರೀತಿಯಲ್ಲಿ ವಾದ ವಿವಾದಗಳಾಯಿತು, ಅದರ ಬಗೆಗಿನ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ.
ಅಸಂಖ್ಯಾತ ಹಿಂದೂಗಳ ಮತ್ತೊಂದು ಕನಸು ನನಸಾಗೋ ಕಾಲ ಬಂದಿದೆ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಇದೀಗ ಕಾಶಿಯಲ್ಲಿರೋ ಜ್ಞಾನವಾಪಿಯಲ್ಲಿ ಪೂಜೆ ನಡೆಯಲಿದೆ. ಹೌದು, ವಿವಾದಿತ ಸ್ಥಳದಲ್ಲಿ ಸಿಕ್ಕಿರೋ 10 ಮೂರ್ತಿಗಳಿಗೆ ಪೂಜೆ ನಡೆಸಲು ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಅವಕಾಶ ನೀಡಿದೆ. ನ್ಯಾಯಾಲಯದ ಆದೇಶದ ಪ್ರಕಾರ ವಾರಣಾಸಿಯ ಜ್ಞಾನವಾಪಿಯೊಳಗೆ ಮುಚ್ಚಿದ ಪ್ರದೇಶವಾದ ವ್ಯಾಸ್ಜಿ ಕಾ ತಹಖಾನದಲ್ಲಿ ಹಿಂದೂ ಭಕ್ತರು ಈಗ ಪ್ರಾರ್ಥನೆ ಸಲ್ಲಿಸಬಹುದು. ಮುಂದಿನ 7 ದಿನಗಳಲ್ಲಿ ಅಗತ್ಯ ವ್ಯವಸ್ಥೆಗಳನ್ನು ಮಾಡುವಂತೆ ಜಿಲ್ಲಾಡಳಿತಕ್ಕೆ ಕೋರ್ಟ್ ಸೂಚಿಸಿದೆ. ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಹಿಂದೂ ಪರ ವಕೀಲ ವಿಷ್ಣು ಶಂಕರ್ ಜೈನ್, ಹಿಂದೂಗಳಿಗೆ ಮತ್ತೊಂದು ಜಯ ಸಿಕ್ಕಿದೆ ಅಂತ ಖುಷಿ ವ್ಯಕ್ತಪಡಿಸಿದ್ರು. पूरा हो गया है और जिला प्रशासन वहाँ जल्द से जल्द पूजा पाठ शुरू करेगा। 7 दिन के बाद सभी भक्त वहाँ जा पाएंगे कि सिर्फ कुछ 7 दिन के अंदर जिला प्रशासन को दिया है। अब जैसे जिला प्रशासन वहाँ पे अरेंजमेंट करेगा वहाँ तुरंत पूजा पाठ शुरू हो जाएगा। जो भी काशी विश्वनाथ मंदिर जाएगा वो तहखाने में पूजा करने जरूर जाएगा। जी बिल्कुल बिल्कुल जाएगा। ಬನ್ನಿ ವೀಕ್ಷಕರೇ, ನಾನು ನಿಮಗೆ ಕಂಪ್ಲೀಟ್ ಆಗಿ ಈ ಜ್ಞಾನವ್ಯಾಪಿ ಕಹಾನಿಯನ್ನು ಹೇಳ್ತೀನಿ. ದೇವಸ್ಥಾನ ಎಲ್ಲಿದೆ, ಜ್ಞಾನವ್ಯಾಪಿ ಮಸೀದಿ ಎಲ್ಲಿದೆ, ಯಾಕೆ ಮೊನ್ನೆ ಕಾಶಿ ಕಾರಿಡಾರ್ ಓಪನ್ ಆಯಿತು, ನರೇಂದ್ರ ಮೋದಿಯವರು ಭಾಳ ದೊಡ್ಡ ರೀತಿಯಲ್ಲಿ ಉದ್ಘಾಟನೆ ಮಾಡಿದರು, ಕೋಟ್ಯಾಂತರ ಜನ ಬರ್ತಾ ಇದ್ದಾರೆ, ಮತ್ತೇನಿದು ಗಲಾಟೆ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಈ ಕಾಶಿ ಕಾರಿಡಾರ್ ಯೋಜನೆ ಆಯಿತು, ಅದಾದ ನಂತರ ಈಗ ಕಾಶಿ ವಿಶ್ವನಾಥ ಮಂದಿರ ಇದೆ, ಅದು ಒರಿಜಿನಲ್ ಅಲ್ಲ. ಯಾವಾಗ ಕಾಶಿ ವಿಶ್ವನಾಥನ ಮೇಲೆ ಅಟ್ಯಾಕ್ ಆಯಿತು ಆಗ ಪಕ್ಕದಲ್ಲೇ ಬೇರೆ ಬೇರೆ ದೇವಸ್ಥಾನಗಳನ್ನು ಬೇರೆ ಬೇರೆ ರಾಜರುಗಳು ಕಟ್ತಾ ಹೋದರು. ಈಗ ಒರಿಜಿನಲ್ ಆಗಿ ಹೇಗಿದೆ ಒಳಭಾಗ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇದು ಕಾಣ್ತಾ ಇದೆಯಲ್ಲ, ಇದು ಜ್ಞಾನವ್ಯಾಪಿ ಮಸೀದಿ ಈಗ ಇರುವಂಥದ್ದು. ಆಮೇಲೆ ಇಲ್ಲಿ ನೋಡಿ, ಇದು ಕಾರಿಡಾರ್ ಎಂಟ್ರಿ ಆಗುತ್ತೆ. ಮೋದಿಯವರು ಮಾಡಿದಂಥ ಕಾರಿಡಾರ್ ಎಂಟ್ರಿ ಇಲ್ಲಿಂದ ಶುರುವಾಗುತ್ತೆ. ಇದು ಈಗಿರುವಂಥ ದೇವಸ್ಥಾನ, ಕಾಶಿ ದೇವಸ್ಥಾನ. ಓಕೆ, ಇದೆರಡೂ ಕೂಡ ಕಾಶಿ ದೇವಸ್ಥಾನ. ಆಮೇಲೆ ಇಲ್ಲಿ ಕೆಲವು ಏನು ಮೆಟ್ಲುಗಳೆಲ್ಲ ಇದೆ. ಈಗ ನೋಡಿ, ಕರೆಕ್ಟಾಗಿ ಇಲ್ಲಿ ನಂದಿ ಇದ್ದಾನೆ. ನಂದಿಯ ಮುಂದುಗಡೆ ಕಂಪ್ಲೀಟಾಗಿ ಏನು ಬ್ಯಾರಿಕೇಡ್ ಹಾಕಿದ್ದಾರೆ. ಬ್ಯಾರಿಕೇಡ್ ಮುಂದೆ ಒಂದು ಗೋಡೆ ಇದೆ. ಓಕೆ, ಈ ಗೋಡೆ ನೋಡಿ, ಫುಲ್ಲು ಗೋಡೆ ಇದೆ. ಓಕೆ, ಈ ಗೋಡೆಯ ಮುಂಭಾಗದಲ್ಲಿ ವಜುಖಾನ ಅಂತ ಕರೀತಾರೆ. ಇದನ್ನು ವಜುಖಾನ ಅಂತಂದರೆ ಇಲ್ಲಿ ನೀರಿದೆಯಲ್ಲ, ವಜುಖಾನ ಅಂತ ಕರೀತಾರೆ. ನೋಡಿ, ವಜುಖಾನ. ಇಲ್ಲಿ ಮುಸ್ಲಿಮರು ನಮಾಜ್ ಮಾಡೋ ವೇಳೆ ಕೈಕಾಲುಗಳನ್ನು ಇಲ್ಲಿ ತೊಳಿತಾರೆ ಅಂತ ಹೇಳಿ. ಇಲ್ಲಿ ಇದುವೇ ಶಿವಲಿಂಗ, ಅಂದರೆ ಏನು ಒರಿಜಿನಲ್ ಶಿವಲಿಂಗ ಅಂತ ಊಹೆ ಮಾಡಲಾಗಿದೆ ಇದನ್ನು. ಇದು ನೀರು ತುಂಬಿದಾಗ ಕಂಪ್ಲೀಟ್ ಆಗುತ್ತೆ. ನಾನು ಅದನ್ನು ಕೂಡ ತೋರಿಸ್ತೀನಿ. ಯಾಕೆ ಇದುವೇ ಶಿವಲಿಂಗ ಅಂತ ಹೇಳಲಾಗ್ತಾ ಇದೆ, ಒರಿಜಿನಲ್ ಶಿವಲಿಂಗ ಅಂತಂದರೆ, ಈ ಶಿವಲಿಂಗದ ನೇರ 83 ಫೀಟ್ ಮುಂಭಾಗದಲ್ಲಿ ಇಲ್ಲಿ ನೋಡಿ ನಂದಿ ಇದ್ದಾನೆ. ಇದು ಒಳಭಾಗದಲ್ಲಿರುವಂಥ ದೃಶ್ಯ. ನಂದಿಯ ಮುಂದೆ ಬ್ಯಾರಿಕೇಡ್ ಕಟ್ಟಿದ್ದಾರೆ, ಬ್ಯಾರಿಕೇಡ್ನ ಮುಂದೆ ಗೋಡೆ ಇದೆ, ಆಮೇಲೆ ವಜುಖಾನ, ಆ ನೀರಿನ ಭಾಗ ಇಲ್ಲಿ ಕಾಣ್ತಾ ಇರುವಂಥದ್ದು, ಆಮೇಲೆ ಈ ಶಿವಲಿಂಗ. ಆಮೇಲೆ ಇಲ್ಲಿ ಜ್ಞಾನವ್ಯಾಪಿ ಮಸೀದಿ ನೋಡಿ, ಈ ಭಾಗ ಇದು ದೇವಸ್ಥಾನದ ಗೋಡೆ ಥರ ಕಾಣಲ್ವಾ? ಪಶ್ಚಿಮ ಭಾಗದ ಗೋಡೆಯನ್ನು ಹಾಗೇ ಉಳಿಸಿಕೊಂಡು ಅದರ ಮೇಲೆ ಗುಂಬಜ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಅನ್ನುವಂಥದ್ದು. ಈಗ ಕೋರ್ಟ್ ಕೇಸೆಲ್ಲ ಆದ ನಂತರ ಏನೆಲ್ಲ ಆಗಿದೆ ಅನ್ನೋದನ್ನು ಖಂಡಿತವಾಗ್ಲೂ ಹೇಳ್ತಾ ಹೋಗ್ತೀನಿ. ಮುಖ್ಯವಾಗಿ ಈ ಶಿವಲಿಂಗ ಮತ್ತು ಶಿವಲಿಂಗದ ಮುಂಭಾಗದಲ್ಲಿರುವಂಥ ನಂದಿ. ನಿಮಗೆ ದೇವಸ್ಥಾನ ಅಲ್ಲಿದೆ, ನಂದಿ ಅಲ್ಲಿದೆ ನೋಡಿ. ಯಾವತ್ತೂ ಹಿಂದೂಗಳ ನಂಬಿಕೆ ಹೇಗೆ ಅಂತಂದರೆ ಎಲ್ಲಿ ನಂದಿ ಇರ್ತಾನೆ ನಂದಿಯ ಮುಂಭಾಗದಲ್ಲಿ ಶಿವಲಿಂಗ ಇರುತ್ತೆ ಅಲ್ವಾ? ಆದರೆ ಇಲ್ಲಿ ನಂದಿ ಯಾವ ಭಾಗಕ್ಕೆ ನೋಡ್ತಾ ಇದೆ? ನಂದಿ ನೋಡ್ತಾ ಇರೋದು ಜ್ಞಾನವ್ಯಾಪಿ ಮಸೀದಿಯ ಭಾಗದಲ್ಲಿ, ಮತ್ತು ಅದರ ಕರೆಕ್ಟೇ ಎದುರುಗಡೆ ಶಿವಲಿಂಗ ಇದೆ ಅನ್ನುವಂಥದ್ದು. ಇದನ್ನು ನಾನು ಒಳಭಾಗಿನ ಚಿತ್ರಣವನ್ನು ನಿಮಗೆ ಕೊಟ್ಟಿದ್ದು. ನಾನು ನಿಮಗೆ ಇನ್ನೊಂದು ಚಿತ್ರಣವನ್ನು ತೋರಿಸ್ತೀನಿ, ಬನ್ನಿ. ಹಾಗಿದ್ರೆ ಒಳಭಾಗಕ್ಕೆ ಬರೋಣ ವೀಕ್ಷಕರೇ. ನಾನು ಕಂಪ್ಲೀಟಾಗಿ ಇಡೀ ಜ್ಞಾನವ್ಯಾಪಿ ಮಸೀದಿ ಮತ್ತು ದೇವಸ್ಥಾನ ಮತ್ತು ನಂದಿ, ಆಮೇಲೆ ಬ್ಯಾರಿಕೇಡ್, ಆಮೇಲೆ ಗೋಡೆ, ವಜುಖಾನ, ಶಿವಲಿಂಗ ಎಲ್ಲವನ್ನು ತೋರಿಸ್ತೀನಿ. ಈಗ ಸಪ್ರೇಟಾಗಿ ತೋರಿಸ್ತೀನಿ. ಆ ವಜುಖಾನ ಅಂತಿತ್ತಲ್ಲ, ಅದುವೇ ಈ ವಜುಖಾನ ನೋಡಿ. ಈ ನೀರು ಕಂಪ್ಲೀಟ್ ಖಾಲಿ ಆದಾಗ ಇಲ್ಲಿ ಶಿವಲಿಂಗ ಮತ್ತು ಬಾವಿ ಪತ್ತೆ ಆಗುತ್ತೆ. ಬಾವಿ ಇದೆ ಅಲ್ಲಿ, ಕಂಪ್ಲೀಟ್ ಆಗುತ್ತದು ನೀರಲ್ಲಿ. ನಾನೊಂದು ಸಾಂಕೇತಿಕವಾಗಿ ತೋರಿಸಿದ್ದೀನಿ. ನೀರು ಕಂಪ್ಲೀಟ್ ಆದಾಗ ಏನು ಕಾಣಲ್ಲ, ನೀರು ಕಡಿಮೆ ಆದಾಗ ಅಲ್ಲಿ ಶಿವಲಿಂಗವು ಕಾಣುತ್ತೆ, ಬಾವಿ ಕಾಣುತ್ತೆ. ಈ ಶಿವಲಿಂಗ ಇದೆಯಲ್ಲ, ಈ ಶಿವಲಿಂಗದ ಕರೆಕ್ಟಾಗಿ ಎದುರು ಭಾಗದಲ್ಲಿ 83 ಫೀಟ್ ದೂರದಲ್ಲಿ ನಂದಿ ಇದ್ದಾನೆ.
ಇದು ಶಿವಲಿಂಗ ಮತ್ತು ಬಾವಿ, ನಿಮ್ಗೆ ಗೊತ್ತಾಯ್ತಲ್ಲ. ಆ ಭಾಗದಲ್ಲೇ ನಂದಿದ್ದಾನೆ ನೋಡಿ, ಇಲ್ಲಿ ನಂದಿದ್ದಾನೆ. ಈ ನಂದಿಗೂ ಮತ್ತು ಈ ಶಿವಲಿಂಗಕ್ಕೂ 83 ಫೀಟ್ ಅಂತರ ಇದೆ. 83 ಫೀಟ್ ಅಂತರ ಇದೆ ನೋಡಿ. ಈಗ ಮತ್ತೊಮ್ಮೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ವಜುಕಾನ ಇದೆ, ಇಲ್ಲಿ ವಜುಕಾನ ಇದೆ, ಇಲ್ಲಿ ನಂದಿ ಇದ್ದಾನೆ. ನಾನೀಗ ನಿಂತಿದ್ದೇನಲ್ಲ, ಇಲ್ಲಿ ಗೋಡೆ ಕಟ್ಟಿದ್ದಾರೆ, ಈಗ ಗ್ರಾಫಿಕಲ್ಲಿ ತೆಗೆದಿದ್ದೀವಿ. ಇಲ್ಲಿ ನಂದಿ, ಇಲ್ಲಿ ಶಿವಲಿಂಗ, ಆಮೇಲೆ ಶಿವಲಿಂಗದ ಆ ಭಾಗದಲ್ಲಿ, ಅಂದರೆ ಇದು ಒಳಭಾಗ, ನಾನು ಮಸೀದಿಯ ಒಳಭಾಗವನ್ನು ತೋರಿಸ್ತಾ ಇರೋದು. ಈಗ ನೋಡಿ, ಕಾಶಿ ವಿಶ್ವನಾಥ ಮಂದಿರ ಎಲ್ಲಿದೆ? ಇಲ್ಲಿದೆ. ಇದು ಕಾಶಿ ವಿಶ್ವನಾಥ ಮಂದಿರ. ಕಾಶಿ ವಿಶ್ವನಾಥ ಮಂದಿರಕ್ಕೆ ಮುಖ ಮಾಡಿರಬೇಕಾಗಿತ್ತಲ್ಲ ನಂದಿ, ಇಲ್ಲಿದೆ ನೋಡಿ ನಂದಿ. ಆದರೆ ಇದು ಈ ಭಾಗಕ್ಕೆ ಯಾಕೆ ಮುಖ ಮಾಡಿದೆ? ಯಾಕಂದರೆ ಹಿಂದೂಗಳ ನಂಬಿಕೆ ಪ್ರಕಾರ ಶಿವಲಿಂಗ ಯಾವತ್ತೂ ಕೂಡ ನಂದಿ ಯಾವತ್ತೂ ಕೂಡ ಶಿವಲಿಂಗವನ್ನು ನೋಡ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಒರಿಜಿನಲ್ ಶಿವಲಿಂಗ ಇತ್ತು, ಇಲ್ಲಿ ಕಟ್ಟಲಾಗಿದೆ ಅನ್ನುವಂಥ ವಾದ ಪ್ರತಿವಾದಗಳು. ಈಗ ಕೊಟ್ಟಿರುವಂಥ ತೀರ್ಪು ಪ್ರಕಾರ 1993 ತನಕ ಇದರ ಒಳಗೆ ಕೂಡ ಒಂದು ಭಾಗದಲ್ಲಿ ಕೆಳಮಾಳಿಗೆ 4 ಕೆಳಮಾಳಿಗೆ ಇದೆ. ಅಂದರೆ ಕೆಳಮಾಳಿಗೆಯಲ್ಲಿ 4 ವಿಭಾಗ ಇದೆ. 3 ವಿಭಾಗದಲ್ಲಿ ಅಲ್ಲ, ಒಂದು ವಿಭಾಗದಲ್ಲಿ ಪೂಜೆ 1993 ತನಕ ಮಾಡಲಾಗ್ತಾ ಇತ್ತು. ವ್ಯಾಸ್ ಕಾ ಠಿಕಾಣ ಅಂತೇನು ಕರೀತಾರೆ ಅದನ್ನು. ವ್ಯಾಸ್ ಅನ್ನುವಂಥ ಒಬ್ಬರು 1993 ತನಕ ಅಲ್ಲಿ ಪೂಜೆ ಮಾಡ್ತಾಯಿದ್ರು. 4 ವಿಭಾಗದಲ್ಲಿ 3 ವಿಭಾಗಕ್ಕೆ ಬಾಗಿಲು ಹಾಕಿದೆ. ಈಗ 4ನೇ ವಿಭಾಗಕ್ಕೂ ಕೂಡ ಸರಳುಗಳಿಂದ ಬಾಗಿಲು ಹಾಕಲಾಗಿದೆ. ಈಗ ಅಲ್ಲಿಗೆ ಪೂಜೆ ಮಾಡಬೇಕು ಅಂತೇಳಿ ಆದೇಶ ಕೊಟ್ಟಿದೆ ಕೋರ್ಟ್. 1993 ತನಕ ಇಲ್ಲಿ ಪೂಜೆ ಆಗ್ತಾ ಇತ್ತು. ಆದರೆ ಮುಲಾಯಂ ಸಿಂಗ್ ಯಾದವ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಯಾವಾಗ ಅಯೋಧ್ಯೆಯಲ್ಲಿ ಗಲಾಟೆ ಆಯಿತೋ ಅದಾದ ನಂತರ ಇದನ್ನು ಕೂಡ ನಿಲ್ಲಿಸಿದರು, ಪೂಜೆ ಮಾಡೋದನ್ನು ನಿಲ್ಲಿಸಿದರು. ಇದರ ವಿರುದ್ಧ 5 ಮಹಿಳೆಯರು ಕೋರ್ಟ್ಗೆ ಹೋಗ್ತಾರೆ. ಅದುವೇ ಈಗ ಇತ್ಯರ್ಥ ಆಗಿರುವಂಥದ್ದು. ಈಗ 1993 ತನಕ ಪೂಜೆ ಆಗ್ತಾ ಇತ್ತು. ನಾವು 1991ರಲ್ಲಿ ಅಯೋಧ್ಯ ಅಲ್ಲಿ ಧ್ವಂಸ ಉಂಟಾದಾಗ ಕಾಂಗ್ರೆಸ್ ಸರ್ಕಾರ, ಪಿ ವಿ ನರಸಿಂಹರಾವ್ ಸರ್ಕಾರ ಒಂದು ಕಾನೂನು ತರುತ್ತೆ. ಅದೇನು ಕಾನೂನು ಅಂತಂದರೆ ಪೂಜಾ ಸ್ಥಳಗಳ ಕಾಯ್ದೆ. ಅಂದರೆ 1947ಕ್ಕಿಂತ ಮೊದಲು ಯಾವ್ಯಾವ ದೇವಸ್ಥಾನ, ಮಸೀದಿ ಯಾವ್ಯಾವ ರೀತಿಯಲ್ಲಿ ಪೂಜೆ ಮಾಡಲಾಗ್ತಾ ಇತ್ತು, ಅಲ್ಲಿ ಯಾವ ರೀತಿಯ ಕಟ್ಟಡಗಳಿತ್ತಲ್ಲಿ ಅದೇ ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕು ಅಂತ. ಹಾಗಿದ್ರೆ ಇಲ್ಲಿ ಹೇಗೆ ಅವಕಾಶ ಕೊಡ್ತಾರೆ ಅಂತಂದರೆ, ಇಲ್ಲಿ 1993 ತನಕ ಪೂಜೆ ನಡೆದಿತ್ತು. 1947ಕ್ಕಿಂತ ಮೊದಲಲ್ಲ, 1993 ತನಕ. ಸೊ ಹಾಗಾಗಿ ಇಲ್ಲಿ ಈಗ ಪೂಜೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಇದನ್ನು ವಿವರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಹಾಗಿದ್ರೆ ಹಿಂದೂಗಳಿಗೆ ಇವತ್ತು ಕೋರ್ಟ್ ಹೇಳಿದ್ದೇನು ಅಂದರೆ, ಹಿಂದೂಗಳಿಗೆ ಮತ್ತೊಂದು ಜಯ ಹೇಗಾಗತ್ತೆ ಅಂತ.